ಇವತ್ತಿನಿಂದ ಬೆಂಗಳೂರು ಮುಂಬೈ ನಡುವೆ ಎಕ್ಸ್‌ಪ್ರೆಸ್ ರೈಲಿಗೆ ಚಾಲನೆ. ಹೊಸ ರೈಲಿಗೆ ಚಾಲನೆ ಕೊಡಲಿದ್ದಾರೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ಈ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಕನ್ನಡ ಸಂಪೂರ್ಣ ನಾಪತ್ತೆಯಾಗಿರೋದು ಮಾತ್ರ ದುರ್ದೈವ. ಇಂಗ್ಲಿಷ್ನಲ್ಲಿ ಮಾತ್ರ ನಾಮಫಲಕ ಅಳವಡಿಸಿದ್ದಾರೆ ಅಧಿಕಾರಿಗಳು. ವರ್ಚುವಲ್ ಮೂಲಕ ಅಶ್ವಿನಿ ವೈಷ್ಣವ್ ಅವರು ಚಾಲನೆ ನೀಡಲಿದ್ದಾರೆ. ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ, ಸಂಸದ ಪಿಸಿ ಮೋಹನ್, ತೇಜಸ್ವಿ ಸೂರ್ಯ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ. ಬೈಯಪ್ಪನಹಳ್ಳಿ ಬಳಿಯ ಎಸ್ಎಂವಿಟಿ ರೈಲ್ವೆ ನಿಲ್ದಾಣದಲ್ಲಿ ಚಾಲನೆಗೆ ಸಿದ್ಧತೆಯಾಗಿದೆ. ಆದರೆ ಎಲ್ಲೂ ಕನ್ನಡ ಕಾಣಿಸ್ತಿಲ್ಲ. ಹೊಸ ರೈಲಿಗೆ ಚಾಲನೆ ಸಿಗಲಿದೆ. ಹೊಸ ರೈಲು ಸಿಗಲಿರೋದು ಖುಷಿ ವಿಚಾರ. ಆದರೆ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಕನ್ನಡ ಸಂಪೂರ್ಣ ನಾಪತ್ತೆ. ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸಂಚಾರಕ್ಕೆ. ವಾರಕ್ಕೆ 2 ದಿನ ಬೆಂಗಳೂರು ಟು ಮುಂಬೈ ನಡುವೆ ಎಕ್ಸ್‌ಪ್ರೆಸ್ ರೈಲು ಸಂಚಾರ ಮಾಡಲಿದೆ. ಶನಿವಾರ ಮತ್ತು ಮಂಗಳವಾರದಂದು ಬೆಂಗಳೂರು ಟು ಮುಂಬೈಗೆ ಸಂಚಾರ ಇರುತ್ತೆ. ಭಾನುವಾರ ಮತ್ತು ಬುಧವಾರ ಮುಂಬೈನಿಂದ ಬೆಂಗಳೂರಿಗೆ ಸಂಚಾರವಾಗುತ್ತೆ. 17 ಕೋಚ್ಗಳುಳ್ಳಂತಹ ಬೆಂಗಳೂರು ಟು ಮುಂಬೈ ಸೂಪರ್ ಫಾಸ್ಟ್ ರೈಲ್ ಇದು. ಬೆಂಗಳೂರು, ಉತ್ತರ ಕರ್ನಾಟಕದ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಮಹಾರಾಷ್ಟ್ರದ ಪುಣೆ, ಮುಂಬೈ ನಗರಗಳ ನಡುವೆ ಸಂಪರ್ಕ ಸುಧಾರಿಸೋದಕ್ಕಾಗಿ ರೈಲ್ವೆ ಸಚಿವಾಲಯ ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಮೂಲಕ ಮುಂಬೈನ ಲೋಕಮಾನ್ಯ ತಿಲಕ್ ನಡುವೆ ಸಾಗುವಂತಹ ಟರ್ಮಿನಲ್ ನಡುವೆ ಸಂಚಾರ ಮಾಡುತ್ತೆ ಈ ರೈಲು. ಇವತ್ತು ಇದಕ್ಕೆ ಚಾಲನೆ. 17 LHB ಬೋಗಿಗಳನ್ನು ಹೊಂದಿರುವಂತಹ ರೈಲಿದು. ಅದರ ವೇದಿಕೆಯಲ್ಲಿ ಇಂಗ್ಲಿಷಲ್ಲಿ ಮಾತ್ರ ನಾಮಫಲಕ ಕಾಣಿಸ್ತಾ ಇದೆ.